ಯಾವ ರೀತಿ ಮಾಡ್ತಾರೆ, ಅದರಿಂದ ಏನೇನು ಕಾರಣಗಳು ಗೊತ್ತಿಡಬಹುದು, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇದೆ, ಎಂಡೋಸ್ಕೋಪಿ ಮೂಲಕ ಯಾವ ಥರ ಟ್ರೀಟ್ಮೆಂಟ್ ಆಗುತ್ತೆ ಅಂತ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಎಂಡೋಸ್ಕೋಪಿ ಅನ್ನನಾಳದಲ್ಲಿ ಹೋಗುತ್ತೆ, ಜಠರ ಮತ್ತು ಸಣ್ಣ ಕರಳು ಮೊದಲ ಭಾಗದಲ್ಲಿ ಹೋಗುತ್ತೆ, ಮತ್ತು ಕೆಳಗಡೆಯಿಂದ ಸರ್ ಇದು ನಾನಾ ಥರ ಟೆಸ್ಟ್ ಇದೆ ಇದರಲ್ಲಿ. ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡಲ್ಲಿ ಡಯಾಗ್ನೋಸ್ಟಿಕ್ ಅಂತ ಹೇಳ್ತೀವಿ, ಥೆರಪೆಟಿಕ್ ಅಂತ ಹೇಳ್ತೀವಿ. ಡಯಾಗ್ನೋಸ್ಟಿಕ್ ಅಪ್ ಟು 10,000ವರೆಗೂ ಚಾರ್ಜ್ ಮಾಡ್ತೀವಿ, ಬಿಕಾಸ್ ಡಯಾಗ್ನೋಸ್ಟಿಕಲ್ಲಿ ಕಾಯಿಲೆ ಏನಂತ ವಿಧಾನ ಗೊತ್ತಿಡಿಯೋದು. ಥೆರಪೆಟಿಕ್ ಅಂದರೆ ಲೈಕ್ ಎಫ್ ಮಾಡೋದು, ಅದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೆ ಒಂದು 20,000ರಿಂದ 25,000ವರೆಗೂ ಖರ್ಚು ಬರುತ್ತೆ ಪ್ರೊಸೀಜರ್ ಚಾರ್ಜ್. ಸಿ ಟಿ ಸ್ಕ್ಯಾನ್ಗೆ ಲೈಕ್ ಸಿ ಟಿ ಗೈಡೆಡ್ FNAC ಅಂತ ಹೇಳ್ತೀವಿ ಅವ್ರು ಮಾಡೋದು ಒಂದು ಜಾಸ್ತಿನೇ ಆಗುತ್ತೆ, ಜಸ್ಟ್ ಒಂದು 5,000 ಕಡಿಮೆ ಆಗುತ್ತೆ ಇದಕ್ಕೆ. ಹೌದು ಸರ್, ಫಸ್ಟ್ ಸಿ ಟಿ ಸ್ಕ್ಯಾನ್ ಮಾಡ್ತೀವಿ ಸರ್. ಏನಾದರೂ ಡೌಟ್ಸ್ ಇದೆ ಸಿ ಟಿ ಸ್ಕ್ಯಾನ್ ಮಾಡ್ತೇವೆ, ಅದರಲ್ಲಿ ಏನಾದ್ರು ಕಂಡು ಬಂದರೆ FNAC ಮೂಲಕ ಮಾಡೋದು ಈಸಿ ಆಗುತ್ತೆ. ಡೈರೆಕ್ಟಾಗಿ ನಮಗೆ ಏನಾದರೂ ಗೊತ್ತಿದ್ರೆ ಮಾಡಲಿಕ್ಕೆ ಇಂಡಿಕೇಶನ್ ಆಗುತ್ತೆ, ಲೈಕ್ ಇದು ಇನ್ವಾಸಿವ್ ಪ್ರೊಸೀಜರ್ ಆಗುತ್ತೆ, ಡೈರೆಕ್ಟಾಗಿ ಮಾಡೋದು ಸೂಕ್ತ ಅಲ್ಲ. 100% ಆಲ್ಮೋಸ್ಟ್. ಈಗ ಇದರಲ್ಲಿ ಡೈರೆಕ್ಟ್ ನಾವು ವಿಜುವಲೈಸ್ ಮಾಡ್ತಾ ಇರ್ತೀವಿ ಆರ್ಗನ್ನು, ನಮಗೆ ಲೈಕ್ ಕ್ವಾಲಿಟಿ ಡಿಪೆಂಡ್ಸ್ ಅಪಾನ್ ದ ಪರ್ಸನ್ ಹೂ ಡಸ್, ಲೈಕ್ ಎಕ್ಸ್ಪೀರಿಯನ್ಸ್ ಇರೋದು ಜಾಸ್ತಿ, ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಇಲ್ಲ, ಇದು ಮಷಿನ್ ಎಂಡೋಸ್ಕೋಪಿ ಮಷಿನ್ ಇರುತ್ತಲ್ಲ ಸರ್, ಅದೇ ಥರನೇ ಜೊತೆ ತುದಿಯಲ್ಲಿ ಅಲ್ಟ್ರಾಸೌಂಡ್ ಪ್ರೋಬ್ ಅಟ್ಯಾಚ್ ಮಾಡಿರ್ತೀವಿ. ಪೆಟ್ ಸಿ ಟಿ ಸ್ಕ್ಯಾನ್ ಬೇಕಾಗಲ್ಲ ಸರ್. ಈಗ ಏನಾದರೂ ಕ್ಯಾನ್ಸರ್ಸ್ ಅಂತ ಡಿಟೆಕ್ಟ್ ಆಯಿತು ಅಂದರೆ ಡಯಾಗ್ನೋಸ್ ಮಾಡಿ ಅದು ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿ ನೆಕ್ಸ್ಟ್ ಸರ್ಜರಿ ಮಾಡಬೇಕಾಗುತ್ತೆ. ಕ್ಯಾನ್ಸರ್ಸ್ ಅಂತ ಇದ್ದರೆ ಮಾತ್ರ ಮಾಡ್ಬೋದು ನಾವು.